ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ವರ್ಸಸ್ ಕಾಂಗ್ರೆಸ್ನವರು ಹೊರಟ್ಟಿ ವಿರುದ್ಧ ಮಾಡಿರತಕ್ಕಂಥ ಆರೋಪ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ. ಹೊರಟ್ಟಿ ವಿರುದ್ಧ ನೇಮಕಾತಿ ಅಕ್ರಮ ಆರೋಪವನ್ನು ಕಾಂಗ್ರೆಸ್ ಮಾಡಿರತಕ್ಕಂಥದ್ದು. ಆರೋಪ ಸಾಬೀತು ಮಾಡಿದರೆ ರಾಜೀನಾಮೆ ಎಂದಿದ್ರು ಬಸವರಾಜ ಹೊರಟ್ಟಿ ಅವರು. ಹೊರಟ್ಟಿಗೆ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ ಮೇಲ್ಮನೆ ಸದಸ್ಯ ನಾಗರಾಜ್ ಯಾದವ್ ಅವರು. ನೇಮಕಾತಿ ಅಕ್ರಮದ ಬಗ್ಗೆ ನನ್ನ ಬಳಿ ದಾಖಲೆಗಳಿವೆ, ಸದನದ ಮುಂದೆ ಇಡ್ತೀನಿ ಅಂತ ಅವರು ಸವಾಲು ಹಾಕಿದ್ದಾರೆ. ಮೊದಲು ಚರ್ಚೆಗೆ ನೀವು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅಶ್ಯೂರೆನ್ಸ್ 4 ವರ್ಷ ಮುಗಿಲಿಲ್ಲ, ಕಡೆಗೆ ದಿಲ್ಲಿಗೆ ಹೋಗಿ ಪಾರ್ಲಿಮೆಂಟ್ಗೆ ಹೋಗಿ ಅಲ್ಲಿಂದ ತೊಗೊಂಡು ಬಂದು ಮುಗಿಸಿದ್ವಿ ನಾವು ಒಂದು ಕ್ವಶನ್. ಹಂಗಂದ್ರೇನು, ಸದನದಲ್ಲಿ ಕೊಟ್ಟಂಥ ಭರವಸೆಗಳು, ಸದನದಲ್ಲಿ ಏನು ಭರವಸೆ ಕೊಡ್ತಾರೆ ಆ ಭರವಸೆಗಳು ಏನು ಇಂಪ್ಲಿಮೆಂಟ್ ಆಗ್ಯಾವಿಲ್ಲ ಅನ್ನೋದು ಅಶ್ಯೂರೆನ್ಸ್ ಕಮಿಟಿ ನೋಡ್ತಾರೆ. ಅದನ್ನು ನಾನು ಮತ್ತೊಂದು ಸಾರಿ ನಿಮಗೆ ಸದನದಲ್ಲಿ ಅನೌನ್ಸ್ ಮಾಡ್ತೀನಿ. ಹೋದ ಸರಿ ಎಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ರು, ಎಷ್ಟು ಆಗ್ಯಾವ ಅನ್ನೋದನ್ನು ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಯಾಕಂದರೆ ಅಂಕಿ ಸಂಖ್ಯೆ ಸರಿಯಾದ ರೀತಿ ಹೇಳಬೇಕು. ನಾನು ಖಂಡಿತವಾಗಿ ಇವತ್ತು ನಾಳೆ ನಾಡ್ದು ಹೇಳ್ತೀನಿ, ನಾನು 2 ದಿವಸದಲ್ಲಿ ಹೇಳ್ತೇನೆ. ಅದನ್ನು ಸದನ ತೀರ್ಮಾನ ಮಾಡಬೇಕು, ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಯಾವಾಗಾದರೂ ನಮ್ಮಲ್ಲಿ ಒಂದು ನೇಮ್ ಇದೆ, ಒಂದು 305 ನೇಮ್ ಐತಿ, ಸಾರಿ 306ರಲ್ಲಿ ಒಂದು ಇದೆ, ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು. ಸದಸ್ಯರು ಮಾತನಾಡುವಾಗ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ತೀರ್ಪು ನೀಡುವ ಯಾವುದೇ ಸಂಗತಿಯನ್ನು ಕುರಿತು ಮಾತನಾಡತಕ್ಕದಲ್ಲ. ಸದಸ್ಯರೊಬ್ಬರ ಮೇಲೆ ವೈಯಕ್ತಿಕ ದೋಷ. ಸಭಾಪತಿ ಬಸವರಾಜ ಹೊರಟ್ಟಿಯವರ ವಿರುದ್ಧ ನೇಮಕಾತಿ ವಿಚಾರದಲ್ಲಿ ಆರೋಪ ಕೇಳಿ ಬಂದಿದೆ. ಈ ವಿಚಾರದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಕೂಡ ಸವಾಲು ಹಾಕಿದ್ದಾರೆ. ನನ್ನ ವಿರುದ್ಧ ಆರೋಪ ಸಾಬೀತಾದರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಈಗ ನಮ್ಮ ಜೊತೆ ಪರಿಷತ್ ಸದಸ್ಯರಾದಂಥ ನಾಗರಾಜ್ ಯಾದವ್ ಇದ್ದಾರೆ, ಕೇಳೋಣ ಬನ್ನಿ. ನೇಮಕಾತಿ ಆರೋಪ ಏನದು, ನಿಮ್ಮ ಹತ್ರ ದಾಖಲೆ ಇದೆಯಾ? 100% ದಾಖಲೆಗಳಿದೆ. ಅವರು ಯಾರನ್ನು ಹೇಳಿ ಅಂತ ಹೇಳ್ತಾರೆ, ಅವರು ಹೇಳಿ ಅಲ್ಲ ಅನ್ನೋದಾದರೆ ಚರ್ಚೆಗೆ ಅವಕಾಶ ಕೊಡಲಿಕ್ಕೆ ಹೇಳಿ ನಾನು ಬಹಿರಂಗವಾದ ಸವಾಲನ್ನು ಹಾಕ್ತೇನೆ. ಸರ್ಕಾರದಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಸ್ಪಷ್ಟವಾದ ಆದೇಶಗಳಿದೆ. ಯಾವುದೇ ರೀತಿಯ ಡ್ರೈವರು ಮತ್ತು ಡಿ ಗ್ರೂಪುಗಳನ್ನು ನೇಮಕಾತಿನ ಮಾಡಬಾರ್ದು ಅಂತಕ್ಕಂಥ ಇದ್ದರೂ ಕೂಡ ಅದನ್ನು ಮೀರಿ ಅವರು ನೇಮಕಾತಿಗಳನ್ನ ಮಾಡಿರ್ತಕ್ಕಂಥ ಸ್ಪಷ್ಟವಾಗಿ ಗೋಚರಗೊಂಡಿದೆ. ಅದರ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿಗಳು ನನ್ನ ಹತ್ರ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆ ಆಕ್ಷೇಪಗಳಿವೆ. ಯಾಕೆಂದರೆ ಅವರ ಸ್ಟಾಫ್ ಕೂಡ ದುಂದುವೆಚ್ಚಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅವರು ಸ್ಟಾಫ್ ವಿಚಾರದಲ್ಲಿ ಕೆಲವು ಕಾಲ್ ಲಿಸ್ಟ್ಗಳನ್ನು ತಗೊಂಡಿದ್ದಾರೆ ಅಂತಕ್ಕಂಥ ಗುಮಾನಿ ಇರ್ತಕ್ಕಂಥದ್ದಕ್ಕೆ ಇವೆಲ್ಲದೂ ಕೂಡ ಅವರು ಯಾರು ಹೇಳಿ ಎಲ್ಲ ತಿಳ್ಕೋಬೇಕಂದ್ರೆ ತನಿಖೆಗೊಳಪಡಿಸಬೇಕಾಗ್ತದೆ. ಅವರು ಹೇಳಿದ್ದೇ ಆದರೆ ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೇನೆ. ಅದಕ್ಕೊಂದಾಗಿ ಸಮಯವನ್ನು ನಿಗದಿಪಡಲಿಕ್ಕೆ ನಾನು ಅವರನ್ನು ಮನವಿ ಮಾಡ್ತಾ ಇದ್ದೇನೆ. ಅವರೊಂದು ಮಾತು ಹೇಳ್ತಾರೆ, KEA ಮೂಲಕ ಎಕ್ಸಾಮಿನೇಷನ್ ಆಗಿರೋದು, ಅದ್ರ ಪ್ರಕಾರ ನಡೆದಿದೆ, ದಾಖಲೆ ಇದ್ರು ಕೊಡಲಿ, ನಾನು 15 CMಗಳ ಜೊತೆ ಕೆಲಸ ಮಾಡಿದ್ದೀನಿ, 45 ವರ್ಷ ರಾಜಕಾರಣ ಮಾಡಿದ್ದೀನಿ ಅಂತ. ನೀವು ಎಷ್ಟು CMಗಳ ಜೊತೆ ಕೆಲಸ ಮಾಡ್ತಿದ್ದೆ ಆ ಪ್ರಶ್ನೆ ಅಲ್ಲ. ನಿಮ್ಗೆ ಅತ್ಯಂತ ಗೌರವ ಇವತ್ತು ಕೂಡ ನಾವು ವೈಯಕ್ತಿಕ